ಒಂದು ಒಳ್ಳೆ ಸಿನಿಮಾ ಮಾಡಿದ್ಮೇಲೆ ಅದನ್ನ ಯಾವ ರೀತಿ ಪ್ರಮೋಟ್ ಮಾಡ್ತೀವಿ, ಹೇಗೆ ತೆರೆ ಮೇಲೆ ತರ್ತೀವಿ, ಯಾವ ರೀತಿ ರಿಲೀಸ್ ಮಾಡ್ತೀವಿ, ಎಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ 4 ಟಿವಿ ಇದೆ, ಎಲ್ರ ಕೈಲಿ ಮೊಬೈಲ್ ಫೋನ್ ಇದೆ, ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ತಗೊಂತಿರ್ತಾರೆ. ಅವ್ರನ್ನ ನಾವು ಥಿಯೇಟರ್ ಕರ್ಕೊಂಡ್ಬರ್ಬೇಕಂದ್ರೆ ಅದಕ್ಕೊಂದು ವಿಶೇಷವಾದ ಒಂದು ಪರಿಶ್ರಮ ಪಡ್ಲೇಬೇಕು. ಅಂಡ್ ಸಿನಿಮಾ ಮುಗಿಸಿದ ಮೇಲೆ ಜನಕ್ಕೆ ಗೊತ್ತಾಗ್ಬೇಕು ಸಿನಿಮಾ ಥಿಯೇಟರ್ಗೆ ಬರ್ತಿದೆ ಅಂತ, ಪ್ರತಿಯೊಂದು ಮನೆಗೂ ಗೊತ್ತಾಗ್ಬೇಕು. ಅದು ರೀಚ್ ಆದಾಗ ನಮ್ಮ ಸಿನಿಮಾಲಿ ಏನೋ ಒಂದು ಕಂಟೆಂಟ್ ಇದೆ, ಇವ್ರು ಚೆನ್ನಾಗಿ ಮಾಡಿರ್ಬೋದು ಅಂತ ಒಂದು ಅನ್ನಿಸ್ದಾಗ ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ. ಯಾಕಂದ್ರೆ ನೋಡಿದೀವಿ ಎಷ್ಟೋ ವರ್ಷಗಳಿಂದ ನಾವು ಸುಮ್ಮನೆ ಹೇಳ್ತಿರ್ತೀವಿ ಜನ ಥಿಯೇಟರ್ಗೆ ಬರಲ್ಲ ಅಂತ, ಸುಳ್ಳು. ಒಳ್ಳೆ ಸಿನಿಮಾಗಳು ಮಾಡಿದಾಗ ಜನಗಳಿಗೆ ಈ ಸಿನಿಮಾ ಬಂದಿದೆ ಚೆನ್ನಾಗಿದೆ ಗೊತ್ತಾದಾಗ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಸೊ ಒಳ್ಳೆ ಪರಿಶ್ರಮ ಇದ್ದಾಗ, ಒಳ್ಳೆ ಸಿನಿಮಾ ಮಾಡಿದಾಗ, ಅದನ್ನ ಕರೆಕ್ಟಾಗಿ ಜನಕ್ಕೆ ರೀಚ್ ಮಾಡಿಸಿದಾಗ ಖಂಡಿತವಾಗ್ಲೂ ಸಿನಿಮಾಗಳು ಚೆನ್ನಾಗಿ ಓಡುತ್ತೆ. ನಿಮ್ಮ ಪಾತ್ರ ಜೊತೆ ರಾಜ್ಬಿ ಶೆಟ್ಟಿ ಅವರ ಪಾತ್ರ ಎಷ್ಟು ಡಿಫ್ರೆಂಟ್ ಅನ್ಸುತ್ತೆ, ಎಷ್ಟು ಸ್ಪೆಷಲ್ ಆಗಿದೆ ಅಂತ? ವೆರಿ ಸ್ಪೆಷಲ್. ಅವ್ರ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕಾಗಲ್ಲ ಇವಾಗ, ಬಿಕಾಸ್ ಇಟ್ಸ್ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಕಥೆನೇ ಬಿಟ್ಕೊಟ್ಟಂಗೆ ಆಗುತ್ತೆ. ಬಟ್ ಇಟ್ ಇಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎಮ್. ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಸಿನಿಮಾ ಮೇಲೆ ಸಾಕಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಅವ್ರ ಜರ್ನಿ ಕೇಳಿದಾಗ ಭಾಳ ಸಂತೋಷ ಆಗುತ್ತೆ. ಸೊ ಇಟ್ ವಾಸ್ ಫನ್. ಬಟ್ ಅವ್ರ ಪಾತ್ರನ ನೀವು ತೆರೆ ಮೇಲೆ ನೋಡಿದಾಗಲೇ ಮಜಾ ಇರುತ್ತೆ. ಬಟ್ ಆಕ್ಚುಲಿ ಎಲ್ರಿಗೂ ರಾಜ್ಬಿ ಶೆಟ್ಟಿ ಅವ್ರನ್ನ ಕೂಡ ನನ್ನ ಹೇಗೆ ತುಂಬಾ ಹೊಸ ರೀತಿಯಲ್ಲಿ ಸಿನಿಮಾಲ್ ನೋಡ್ತೀವಿ, ಅವ್ರನ್ನ ಕೂಡ ಈ ಸಿನಿಮಾ ತುಂಬಾ ಹೊಸ ರೀತಿಯಲ್ಲಿ ನೋಡ್ತೀವಿ.